ನಮಸ್ಕಾರ ವಿದ್ಯಾರ್ಥಿಗಳೇ, ನನ್ನ ಇಂದಿನ ತರಗತಿಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಈ ತರಗತಿಯಲ್ಲಿ 9ನೇ ತರಗತಿಯ ದ್ವಿತೀಯ ಭಾಷೆಯಾದಂತಹ ಉರುಸುಗಳಲ್ಲಿ ಭಾವೈಕ್ಯತೆ ಗದ್ಯಪಾಠದ ಸಾರಾಂಶವನ್ನು ಓದುವುದರ ಮೂಲಕ ತಿಳಿದುಕೊಳ್ಳೋಣ. ಹಾಗೆಯೇ ಗದ್ಯಪಾಠವನ್ನು ರಚನೆ ಮಾಡಿರುವ ಲೇಖಕರ ಪರಿಚಯ ಹಾಗೂ ಪಾಠಕ್ಕೆ ಬೇಕಾದಂತಹ ಪೂರ್ವ ತಯಾರಿ, ಪದಗಳ ಅರ್ಥ, ಪ್ರಶ್ನೋತ್ತರಗಳನ್ನು ಕೂಡ ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಉರುಸುಗಳಲ್ಲಿ ಭಾವೈಕ್ಯತೆ. ಉರುಸು ಎಂದರೆ ಇದು ಮುಸಲ್ಮಾನರು ಆಚರಿಸುವ ಒಂದು ಜಾತ್ರೆ. ಅಂತಹ ಗದ್ಯಪಾಠದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಸಂವಿಧಾನದ ಪ್ರಸ್ತಾವನೆಯ ಮೊದಲ ಸಾಲು ಜಾತ್ಯತೀತತೆಯನ್ನು ಸಾರುತ್ತದೆ. ಜಾತ್ಯತೀತತೆ ಎಂದರೆ ಯಾವುದೇ ಧರ್ಮವಾದರೂ ಕೂಡ ಧರ್ಮಭೇದವನ್ನು ಮರೆತು ಎಲ್ಲರೂ ಸಮಾನ ದೃಷ್ಟಿಯಿಂದ ಬದುಕುವಂತಹ, ಎಲ್ಲ ಧರ್ಮಗಳು ಒಂದೇ ಎನ್ನುವಂತಹ ಒಂದು ಸಮಾನತೆಯನ್ನು ಸಾರುತ್ತದೆ. ಭಾರತದಲ್ಲಿನ ಪ್ರತಿಯೊಂದು ಧರ್ಮವೂ ಕೂಡ ಭಾವೈಕ್ಯತೆಯ ಪ್ರತೀಕವಾಗಿದ್ದು ಶಾಂತಿ, ದಯೆ, ಸತ್ಯ ಹಾಗೂ ಅಹಿಂಸೆಯನ್ನು ಸಾರುತ್ತವೆ. ಭಾರತೀಯರಾದ ನಾವು ಎಲ್ಲ ಧರ್ಮಗಳನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಸತ್ಯ, ಶಾಂತಿ, ದಯೆ, ಅಹಿಂಸೆ, ಶುದ್ಧತೆ ಇವುಗಳ ಸಮನ್ವಯವೇ ನಿಜವಾದ ಧರ್ಮ. ಸಕಲ ಧರ್ಮಗಳು ಕೂಡ ತಮ್ಮದೇ ಆದ ಸಂಪ್ರದಾಯ, ಹಬ್ಬ ಹಾಗೂ ಆಚರಣೆಗಳನ್ನು ಹೊಂದಿರುತ್ತವೆ. ಅಂತಹ ಆಚರಣೆಗಳಲ್ಲಿ ಹಿಂದೂ ಮುಸಲ್ಮಾನರು ಕೂಡಿ ಸಂಭ್ರಮಿಸುವ ಜಾತ್ರೆ ಹಾಗೂ ಉರುಸುಗಳು ಭಾವೈಕ್ಯತೆಯ ಪ್ರತೀಕವಾಗಿವೆ. ನಾಗರಿಕ ಸಮಾಜದಲ್ಲಿ ಬಾಳುತ್ತಿರುವ ನಾವು ಧರ್ಮಾಂಧತೆಯನ್ನು ತೊರೆದು ಪರಸ್ಪರ ಗೌರವಿಸುವಂತಾಗಬೇಕು. ಮತೀಯ ಸಾಮರಸ್ಯ ಹಾಗೂ ಭಾತೃತ್ವ ಭಾವನೆಯಿಂದ ಮಾತ್ರ ಭವ್ಯ ಸಮಾಜ ಉದಯಿಸಲು ಸಾಧ್ಯವಾಗುತ್ತದೆ ಎಂಬುದು ಪಾಠಕ್ಕೆ ಬೇಕಾದಂತಹ ಪ್ರವೇಶ. ಭಾರತೀಯರಾದ ನಾವು ಎಲ್ಲ ಧರ್ಮಗಳನ್ನು ಕೂಡ ಗೌರವಿಸುತ್ತೇವೆ. ಇಲ್ಲಿ ಶಾಂತಿ, ಸತ್ಯ, ದಯೆ, ಅಹಿಂಸೆ, ಶುದ್ಧತೆ ಇವುಗಳ ಸಮನ್ವಯವೇ ನಿಜವಾದ ಧರ್ಮ. ಸಕಲ ಧರ್ಮಗಳು ಕೂಡ ತಮ್ಮದೇ ಆದ ಸಂಪ್ರದಾಯ, ಹಬ್ಬ, ಆಚರಣೆಗಳನ್ನು ಹೊಂದಿದ್ದರೂ ಕೂಡ ಅವುಗಳು ಸಮಾನ ದೃಷ್ಟಿಯಿಂದ ಕಾಣುತ್ತಾ ಇಲ್ಲಿ ಶಾಂತಿಯುತವಾಗಿ ಬದುಕುತ್ತಿದ್ದಾರೆ. ಅಂತಹ ಆಚರಣೆಗಳಲ್ಲಿ ಹಿಂದೂ ಮುಸಲ್ಮಾನರು ಕೂಡಿ ಸಂಭ್ರಮಿಸುವ ಜಾತ್ರೆ ಹಾಗೂ ಉರುಸುಗಳು ಕೂಡ ಒಂದು ಭಾವೈಕ್ಯತೆಯ ಪ್ರತೀಕವಾಗಿವೆ. ನಾಗರಿಕ ಸಮಾಜದಲ್ಲಿ ಬಾಳುತ್ತಿರುವ ನಾವು ಧರ್ಮವನ್ನು ತೊರೆದು ಎಲ್ಲ ಧರ್ಮಗಳನ್ನು ಸಮಾನವಾಗಿ ನೋಡುತ್ತಾ ಪರಸ್ಪರ ಗೌರವಿಸುವಂತೆ ಆಗಬೇಕು. ಮತೀಯ ಸಾಮರಸ್ಯ ಹಾಗೂ ಸೋದರತೆಯ ಭಾವನೆಯಿಂದ ಮಾತ್ರ ಭವ್ಯ ಸಮಾಜವನ್ನು ಕಟ್ಟಲು ಸಾಧ್ಯ ಎಂಬುದು ಪಾಠಕ್ಕೆ ಬೇಕಾದಂತಹ ಪೂರ್ವ ತಯಾರಿ. ಇನ್ನು ಗದ್ಯಪಾಠವನ್ನು ರಚನೆ ಮಾಡಿರುವಂತಹ ಲೇಖಕರ ಪರಿಚಯವನ್ನು ನೋಡೋಣ. ದಸ್ತಗೀರ ಅಲಿಬಾಯಿ ಇವರು ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ಸೋಟಕನಾಳ ಗ್ರಾಮದಲ್ಲಿ 1952ರಲ್ಲಿ ಜನಿಸಿದರು. ಇವರ ಪೂರ್ಣ ಹೆಸರು ದಸ್ತಗೀರ ಸಾಬಾ ಅಬ್ದುಲ್ ಅಜೀಜಾ ಸಾಬಾ ಅಲಿಬಾಯಿ. ಕನ್ನಡದಲ್ಲಿ MA ಹಾಗೂ PhD ಪದವಿಯನ್ನು ಪಡೆದ ಪ್ರತಿಭಾನ್ವಿತರು ಇವರಾಗಿದ್ದಾರೆ. ಕನ್ನಡ ಪ್ರಾಧ್ಯಾಪಕರಾಗಿ, ಸಂಶೋಧನಾ ಮಾರ್ಗದರ್ಶಕರಾಗಿ ಅನನ್ಯ ಕೆಲಸವನ್ನು ಮಾಡಿದ್ದಾರೆ. ಇವರು ಸಕಾಲಿಕ, ನೆನೆತು, ದಣಿವು, ಕಾಣದ ಪದಗಳು, ಮೊಹರಂ ಪದಗಳು, ಹೆಜ್ಜೆ ಪದಗಳು, ಕಥಾ ಸಂಚಯ, ಉತ್ತರ ಕರ್ನಾಟಕದ ಜನಪದ ಒಡುಪುಗಳು ಮುಂತಾದ ಕೃತಿಗಳನ್ನು ಬರೆದಿದ್ದಾರೆ. ಇವರ ಕೃತಿಗಳನ್ನು ಪದವಿಗಳಿಗೆ ಪಠ್ಯವಾಗಿ ಕೂಡ ಇಡಲಾಗಿದೆ. ಪ್ರಸ್ತುತ ಗದ್ಯ ಭಾಗವನ್ನು ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇನ್ನು ಟಿಪ್ಪಣಿ ಪದಗಳನ್ನು ಗಮನಿಸಿ. ಉರುಸು ಅಂದರೆ ಮಹಮ್ಮದೀಯ ಸಾಧುಗಳು ಪುಣ್ಯತಿಥಿ ಹಾಗೂ ಜಾತ್ರೆ. ಕರ್ನಾಟಕದ ಪ್ರತಿಯೊಂದು ದರ್ಗಾ ಅಂದರೆ ಗೋರಿಗಳಲ್ಲಿ ಧಾರ್ಮಿಕ ಜಾತ್ರೆ ನಡೆಯುತ್ತದೆ. ಇದು ಎಲ್ಲ ಮುಸ್ಲಿಂ ಬಾಂಧವರನ್ನು ಒಗ್ಗೂಡಿಸುವಂತಹ ಉತ್ಸವ ಆಗಿದೆ. ಇನ್ನು ಎರಡನೆಯದು ದಸರಾ. ಮುಸಲ್ಮಾನ ಸಂತರ ಗೋರಿ ಇರುವ ಪವಿತ್ರ ಸ್ಥಳವಾಗಿದೆ. ಇಲ್ಲಿ ಪ್ರತಿದಿನ ಫತೇಹ ಅಂದರೆ ಪೂಜೆ ನಡೆಯುತ್ತದೆ. ಇಲ್ಲಿಗೆ ಅನ್ಯ ಧರ್ಮೀಯರು ತಮ್ಮ ಕಷ್ಟ ಪರಿಹಾರಗಳಿಗಾಗಿ ಹರಕೆ ತೀರಿಸಲು ಬರುತ್ತಾರೆ. ಇನ್ನು ಕವ್ವಾಲಿ ಅಂದರೆ ಮುಸ್ಲಿಂ ಧರ್ಮದಲ್ಲಿ ದರ್ಗಾಗಳ ಮುಂದೆ ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿದ್ದು, ಮಹಮ್ಮದೀಯ ಸಾಧು ಸಂತರ ಗೋರಿಗಳ ಎದುರು ಗಂಧದ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಅತ್ಯಂತ ಭಕ್ತಿಭಾವದಿಂದ ಹಾಡುವ ಗೀತೆಗಳು, ಅವುಗಳನ್ನೇ ಕವ್ವಾಲಿ ಎಂದು ಕರೆಯುವುದು.
ಇನ್ನು ಗದ್ಯಪಾಠದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ಗಮನಿಸಿ. ಉರುಸು ಎಂದರೆ ಮಹಮ್ಮದೀಯ ಸಾಧುಗಳ ಪುಣ್ಯತಿಥಿಯನ್ನು ಉರುಸು ಅಂತಾರೆ. ಕೂಲಂಕುಷ ಅಂದರೆ ಸಮಗ್ರ. ಕುಂದಣ ಅಂದರೆ ಚಿನ್ನದ ಹರಳು ಕೂಡಿಸುವ ಒಂದು ಕೆಲಸ. ಜಿಜಾರತ್ ಅಂದರೆ ದರ್ಶನ ಭೇಟಿ. ದರಗಾ ಅಂದರೆ ಮುಸಲ್ಮಾನ ಸಂತರ ಗೋರಿ ಇರುವಂತಹ ಪವಿತ್ರ ಸ್ಥಳ. ಭಾವೈಕ್ಯತೆ ಅಂದರೆ ಒಂದೇ ಭಾವನೆ. ಮಶಾಲ್ ಅಂದರೆ ದೀವಟಿಗೆ ಪಂಜು. ಶಾಮೀಲು ಅಂದರೆ ಒಂದಾಗು. ಕವ್ವಾಲಿ ಅಂದರೆ ಮಹಮ್ಮದೀಯ ಸಾಧುಗಳ ಮೇಲೆ ಆಡುವ ಭಕ್ತಿ ಹಾಗೂ ಶೌರ್ಯ ಗೀತೆಗಳು. ಗ್ಯಾರವಿ ಅಂದರೆ ಇಸ್ಲಾಂ ಮಾಸದ ಹೆಸರು. ಅಂದರೆ ಮಾಸ ಅಂದರೆ ತಿಂಗಳು. ಗ್ಯಾರವಿ ಅಂದರೆ ಇಸ್ಲಾಂ ಮಾಸದ ಹೆಸರನ್ನು ಗ್ಯಾರವಿ ಅಂತಾರೆ. ತಬ್ರುಕ್ ಅಂದರೆ ಪ್ರಸಾದ. ಪುರಾವೆ ಅಂದರೆ ಸಾಕ್ಷಿ ರುಜುವಾತು. ಫಾತೇಹ ಅಂದರೆ ಮುಸಲ್ಮಾನ ಸಂತರ ಅನುಗ್ರಹಕ್ಕೆ ನಡೆಸುವಂತಹ ಪೂಜೆ. ಮಹಾಪೂರ ಅಂದರೆ ದೊಡ್ಡ ಪ್ರವಾಹ. ಸಂದಲ್ ಅಂದರೆ ಶ್ರೀಗಂಧದ ಮೆರವಣಿಗೆಯನ್ನು ಸಂದಲ್ ಅಂತ ಕರೀತಾರೆ. ಇನ್ನು ಗದ್ಯಪಾಠವನ್ನು ನೋಡೋಣ. ಭಾರತೀಯರು ವಿವಿಧ ಹಬ್ಬಗಳನ್ನು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ಆಚರಿಸುವಂತೆ ಜಾತ್ರೆಗಳನ್ನು ಮತ್ತು ಉರುಸುಗಳನ್ನು ಆಚರಿಸುತ್ತಾರೆ. ಉರುಸುಗಳು ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿ ಬೆಳೆದು ಬಂದಂತಹವುಗಳು. ಪ್ರಾದೇಶಿಕವಾಗಿ ಪ್ರಚಲಿತವಿರುವ ಉರುಸುಗಳ ಆಚರಣೆಯನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಭಾವೈಕ್ಯದ ಹೆಗ್ಗುರುತುಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಕೆಲವೊಂದು ಉರುಸುಗಳು ಜಾತ್ರೆಗಳಾಗಿ, ಕೆಲವೊಂದು ಜಾತ್ರೆಗಳು ಉರುಸುಗಳಾಗಿ ಬಳಕೆಯಲ್ಲಿದೆ. ಆದರೆ ಜಾತ್ರೆ ಮತ್ತು ಉರುಸುಗಳು ಹಿಂದೂ ಮುಸ್ಲಿಂ ಭಾವೈಕ್ಯದ ಪವಿತ್ರ ಕ್ಷೇತ್ರಗಳಾಗಿವೆ ಎಂಬುದನ್ನು ಯಾರೂ ಸಹ ಅಲ್ಲಗಳೆಯುವಂತಿಲ್ಲ. ಭಾರತೀಯರು ವಿವಿಧ ಹಬ್ಬಗಳನ್ನು ತಮ್ಮದೇ ಆದಂತಹ ವಿಶಿಷ್ಟ ಎಂದರೆ ವಿಶೇಷವಾದಂತಹ ರೀತಿಯಲ್ಲಿ ಆಚರಿಸುತ್ತಾರೆ. ಜಾತ್ರೆಗಳನ್ನು ಮತ್ತು ಉರುಸುಗಳನ್ನು ಆಚರಿಸುವಂತಹ ಹಿಂದೂಗಳು ಮತ್ತು ಮುಸಲ್ಮಾನರು. ಉರುಸುಗಳು ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿ ಬೆಳೆದಂತಹವುಗಳಾಗಿವೆ. ಪ್ರಾದೇಶಿಕವಾಗಿ ಇವು ಅಲ್ಲಿಯ ಒಂದು ಪ್ರದೇಶಗಳಿಗೆ ಅನುಸಾರವಾಗಿ ಆಚರಣೆಯನ್ನು ಕೂಲಂಕುಷವಾಗಿ ನೋಡಿದಾಗ ಭಾವೈಕ್ಯದ ಹೆಗ್ಗುರುತುಗಳಾಗಿವೆ ಇಂತಹ ಉರುಸುಗಳು. ಇನ್ನು ಕೆಲವೊಂದು ಉರುಸುಗಳು ಜಾತ್ರೆಗಳಾಗಿ, ಕೆಲವೊಂದು ಜಾತ್ರೆಗಳು ಉರುಸುಗಳಾಗಿ ಕೂಡ ಆಚರಣೆ ಮಾಡ್ತಾರೆ. ಆದರೆ ಜಾತ್ರೆ ಮತ್ತು ಉರುಸುಗಳು ಇಂದು ಮುಸ್ಲಿಮರ ಒಂದು ಭಾವೈಕ್ಯತೆ, ಒಂದು ಬಾಂಧವ್ಯದ ಸಂಕೇತವನ್ನು ಪ್ರತಿನಿಧಿಸುತ್ತದೆ. ಪವಿತ್ರ ಕ್ಷೇತ್ರಗಳಾಗಿವೆ ಎಂಬುದನ್ನು ಯಾರೂ ಕೂಡ ಅಲ್ಲಗಳೆಯುವಂತಿಲ್ಲ, ಯಾರೂ ಕೂಡ ನಿರಾಕರಿಸುವಂತಿಲ್ಲ. ಇನ್ನು ಅಜ್ಮೇರಿನ ಹವಾಜ ಮೊಯ್ನುದ್ದೀನ್ ಚಿಸ್ತಿ, ದಿಲ್ಲಿಯ ಅಶೇಕ ನಿಜಾಮುದ್ದೀನ್ ಜಾಲಿಯಾದವರ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಉತ್ಸಾಹದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸುತ್ತಾರೆ. ತಬ್ರುಕ್ ಅಂದರೆ ಇದೊಂದು ಪ್ರಸಾದ ಸ್ವೀಕರಿಸಿ ಪುನೀತರು ಕೂಡ ಆಗಿ ತೃಪ್ತರು ಕೂಡ ಆಗ್ತಾರೆ. ಅದಷ್ಟೇ ಅಲ್ಲ, ಮಕಾನಾಪುರದ ಜಿಂದೇಶ ಮದಾರ ಉರುಸಿನಲ್ಲಿ ಹಿಂದೂ ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ರುಜಿನಗಳಿಂದ ಮುಕ್ತಗೊಳಿಸಲು ಬಂಗಾರ ಅಥವಾ ಬೆಳ್ಳಿಯ ಹಾರವನ್ನು ಕೊರಳಲ್ಲಿ ಹಾಕಲು ಹಿಂದೆ ಮುಂದೆ ನೋಡುವುದಿಲ್ಲ. ಉರುಸಿನ ದಿನ ನಡೆಯುವ ಕೆಂಡ ತುಳಿಯುವಂತಹ ಸಂಪ್ರದಾಯ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವದಿಂದ ಬಂದಿದ್ದು ಆಗಿದೆ. ಅಂದರೆ ಮಕಾನಾಪುರದ ಜಿಂದೇಶ ಮದಾರ ಉರುಸಿನಲ್ಲಿ ಹಿಂದೂ ಮುಸ್ಲಿಮರು ಚಿಕ್ಕ ಮಕ್ಕಳಿಗೆ ಅಂಟಿದ ರೋಗ ರುಜಿನಗಳನ್ನು ಮುಕ್ತಗೊಳಿಸಲು ನಿವಾರಿಸಲು ಬಂಗಾರ ಅಥವಾ ಬೆಳ್ಳಿಯ ಹಾರಗಳನ್ನು ಕೊರಳಲ್ಲಿ ಹಾಕುತ್ತಾರೆ. ಉರುಸಿನ ದಿನ ನಡೆಯುವಂತಹ ಕೆಂಡ ತುಳಿಯುವಂತಹ ಸಂಪ್ರದಾಯ ಹಿಂದೂ ಸಂಸ್ಕೃತಿಯ ಒಂದು ಗಾಢ ಪ್ರಭಾವದಿಂದ ಬಂದದ್ದಾಗಿದೆ. ಅಂದರೆ ಹಿಂದೂಗಳು ಕೂಡ ಜಾತ್ರೆ ಹಬ್ಬಗಳ ಸಂದರ್ಭದಲ್ಲಿ ಕೆಂಡದ ಮೇಲೆ ತುಳಿಯುವಂತಹ ಸಂಪ್ರದಾಯ ಮಾಡುತ್ತಾರೆ. ಈ ಒಂದು ಸಂಸ್ಕೃತಿಯ ಪ್ರಭಾವದಿಂದ ಇದು ಹೆಚ್ಚು ಪ್ರಭಾವಿತವಾಗಿದೆ ಎಂಬುದಾಗಿದೆ. ಇನ್ನು ಮುಂಬಯಿಯ ಹಾಜಿ ಮಲಂಗ ಬಾಬಾ ದರಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತದೆ. ದರಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ಜಿಯಾರತ್ನಂತೆ ಒಮ್ಮೆ ಫಾತೇಹ ನಡೆದರೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡುತ್ತಾರೆ. ಇಲ್ಲಿ ಗಮನಿಸಿ, ಮುಂಬೈಯಲ್ಲಿ ಹಾಜಿ ಮಲಂಗ ಬಾಬಾ ದರಗಾ ಅಂತ ಒಂದು ದರ್ಗಾ ಇದೆ. ಅಲ್ಲಿನ ಆಡಳಿತವನ್ನು
ದರ್ಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನೋಡ್ಕೊಳ್ತಾ ಇದೆ. ದರ್ಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ಜಿಯಾರತ್ನಂತೆ ಒಮ್ಮೆ ಫಾತೆಹ ನಡೆದರೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಹೊಗೆ ಹಾಕಿ ಪೂಜೆಯನ್ನು ಮಾಡುತ್ತಾರೆ. ಲೋಬಾನದ ಅಂದರೆ ಗಂಧದ ಹೊಗೆಯನ್ನು ಹಾಕಿ ಪೂಜೆಯನ್ನು ಮಾಡ್ತಾರೆ. ಇನ್ನು ಗುಲ್ಬರ್ಗಾದ ಖ್ವಾಜಾ ಬದಾನವಾಜರ ದರ್ಗಾ ಧರ್ಮ ಸಮನ್ವಯ ದೃಷ್ಟಿಗೆ ಪುರಾವೆಯಾಗಿದೆ. ಉರುಸಿನ ಇಂದಿನ ದಿನ ನಡೆಯುವಂತಹ ಸಂದಲ್ ಮೆರವಣಿಗೆಯಲ್ಲಿ ಮಾಷಲ್ ಅಂದರೆ ದೀವಟಿಗೆ ಹಿಡಿಯುವ ಹಕ್ಕು ಹಿಂದೂ ಭಕ್ತರದಾಗಿದೆ. ದೀವಟಿಗೆ ಅಂದರೆ ಒಂದು ಪಂಜನ್ನು ಹಿಡಿಯುವಂತಹ ಹಕ್ಕು ಹಿಂದೂ ಭಕ್ತರದ್ದೇ ಆಗಿದೆ. ಇನ್ನು ಉರುಸಿನ ದಿನ ಹಿಂದೂಗಳು ಮುಸ್ಲಿಮರೊಂದಿಗೆ ಶಾಮೀಲಾಗಿ ಅಂದರೆ ಅವರ ಜೊತೆಯಾಗಿ ಭಕ್ತಿ ಭಾವಾವೇಶದಿಂದ ಹರಕೆ ಸಲ್ಲಿಸುವುದನ್ನು ನೋಡಿದಾಗ ಮೈಮನ ಪುಲಕಿತವಾಗದಿರದು. ಅಂದರೆ ಇಲ್ಲಿ ಉರುಸಿನ ದಿನ ಹಿಂದೂಗಳು ಮತ್ತು ಮುಸ್ಲಿಮರು ಒಂದಾಗಿ ಒಟ್ಟಿಗೆ ಭಕ್ತಿ ಭಾವದಿಂದ ಹರಕೆಯನ್ನು ಸಲ್ಲಿಸುವುದನ್ನು ನೋಡಿದಾಗ ಎಂತಹವರಿಗೂ ಕೂಡ ಅಲ್ಲಿ ಆಶ್ಚರ್ಯವಾಗುತ್ತದೆ ಮತ್ತು ಸಂತೋಷವಾಗುತ್ತದೆ. ಇನ್ನು ಮುಳಬಾಗಿಲು ಪ್ರಾಂತದ ಬಾಬಾ ಹೈದರಾಲಿ ಶಾ ಅವರ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕತ್ತಿ ವರಸೆ, ದೊಣ್ಣೆ ವರಸೆ, ಕುಸ್ತಿ, ಕವ್ವಾಲಿ ಕಾರ್ಯಕ್ರಮಗಳು ಕೋಮು ಸಾಮರಸ್ಯದ ಪ್ರತೀಕಗಳಾಗಿವೆ. ಗ್ಯಾರವಿ ತಿರುವುಗಳಲ್ಲಿ ನಡೆಯುವಂತಹ ಮೆಹಬೂಬಾ ಸುಬಹಾನಿಯವರ ಉರುಸಿನಲ್ಲಿ ಜನಪದ ಕಲೆಗಳ ಮಹಾಪೂರವೇ ಹರಿದು ಬರುವುದನ್ನು ನಾವು ನೋಡಬಹುದು. ರಿವಾಯಿತ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವಂತಹ ಪ್ರಮುಖ ಕೊಂಡಿಯಾಗಿದೆ. ಇಲ್ಲಿ ಹೇಳ್ತಿದ್ದಾರೆ, ಮುಳುಬಾಗಿಲಿನಲ್ಲಿ ಅಂದರೆ ಕೋಲಾರ ಜಿಲ್ಲೆಯ ಮುಳುಬಾಗಿಲಿನ ಪ್ರಾಂತ್ಯದಲ್ಲಿ ಬಾಬಾ ಹೈದರಾಲಿ ಶಾ ಅವರ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕತ್ತಿ ವರಸೆ, ದೊಣ್ಣೆ ವರಸೆ, ಕುಸ್ತಿ, ಕವ್ವಾಲಿ ಅಂದರೆ ಹಾಡುಗಳನ್ನು ಆಡುವಂತಹ ಒಂದು ಕಾರ್ಯಕ್ರಮಗಳು ಕೋಮು ಸಾಮರಸ್ಯದ ಪ್ರತೀಕವಾಗಿವೆ. ಕೋಮು ಸಾಮರಸ್ಯ ಅಂದರೆ ಅಲ್ಲಿ ಒಂದು ಧರ್ಮದ ಒಂದು ಒಟ್ಟುಗೂಡುವಿಕೆ, ಸಾಮರಸ್ಯ ಒಂದಾಗುವ ಒಂದು ಪ್ರತೀಕವಾಗಿದೆ. ಇನ್ನು ಗ್ಯಾರವಿ ತಿಂಗಳಿನಲ್ಲಿ ನಡೆಯುವಂತಹ ಅದು ಒಂದು ತಿಂಗಳು, ಗ್ಯಾರವಿನ ಪದಗಳ ಅರ್ಥದಲ್ಲಿ ನೋಡಿದ್ದೀವಿ, ಒಂದು ಮಾಸದ ಹೆಸರು. ತಿಂಗಳಿನಲ್ಲಿ ನಡೆಯುವಂತಹ ಮೆಹಬೂಬಾ ಸುಬಹಾನಿಯವರ ಉರುಸಿನಲ್ಲಿ ಜನಪದ ಕಲೆಗಳ ಮಹಾಪೂರವೇ ಕೂಡ ಹರಿದು ಬರುತ್ತದೆ, ಇಲ್ಲಿ ನಾವು ನೋಡಬಹುದು. ಇನ್ನು ರಿವಾಹಿತ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಇಂದು ಮುಸ್ಲಿಮರನ್ನು ಒಂದುಗೂಡಿಸುವ ಪ್ರಮುಖ ಕೊಂಡಿ ಕೂಡ ಆಗಿದೆ. ಇನ್ನು ಲಕ್ಷ್ಮೀಶ್ವರದ ದೂಧಾ ಪೀಠದ ಉರುಸಿನಲ್ಲಿ ಹೊರಡುವ ಸಂದಲ್ ಮೆರವಣಿಗೆ ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭವಾಗುವುದು ಭಾವೈಕ್ಯದ ಪ್ರತೀಕವಾಗಿ ಇಳಕಲ್ಲಿನ ಮುತುರ್ಜಾ ಖಾದ್ರಿಯವರ ಉರುಸಿಗೆ ಸೇರುವ 3-4 ಲಕ್ಷ ಜನರಲ್ಲಿ ಹಿಂದೂಗಳ ಸಂಖ್ಯೆನೇ ಕೂಡ ಹೆಚ್ಚಾಗಿರುತ್ತದೆ. ಉರುಸು ನಡೆಸುವ ದರ್ಗಾ ಸಮಿತಿಯು ಅಧ್ಯಕ್ಷರು ಸದಸ್ಯರು ಹಿಂದೂಗಳೇ ಆಗಿರುವುದು ಮತ್ತು ಉರುಸಿನ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯೂ ಕೂಡ ಗೌಡ, ಕುಲಕರ್ಣಿ, ಚವ್ಹಾಣ ಮನೆತನದವರ ಆಗಿರುವುದು ಇಲ್ಲಿನ ಒಂದು ವಿಶೇಷತೆ ಆಗಿದೆ. ಇಲ್ಲಿ ಲಕ್ಷ್ಮೀಶ್ವರದ ದೂಧಾ ಪೀಠದ ಉರುಸಿನಲ್ಲಿ ಹೊರಡುವಂತಹ ಸುಂದಲ್ ಮೆರವಣಿಗೆ ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭ ಆಗುತ್ತದೆ. ಇದೊಂದು ಭಾವೈಕ್ಯತೆ ಪ್ರತೀಕವಾಗಿದೆ. ಹಾಗೆಯೇ ಇಳಕಲ್ಲಿನ ಮುತರ್ಜಾ ಖಾದ್ರಿಯವರ ಉರುಸಿಗೆ ಸೇರುವ 3-4 ಲಕ್ಷ ಜನರಲ್ಲಿ 3-4 ಲಕ್ಷ ಜನರು ಅಲ್ಲಿ ಸೇರುತ್ತಾರೆ. ಅಲ್ಲಿ ಹಿಂದೂಗಳ ಸಂಖ್ಯೆಯೇ ಹೆಚ್ಚಾಗಿರುತ್ತದೆ. ಇನ್ನು ಉರುಸು ನಡೆಸುವ ದರ್ಗಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಕೂಡ ಹಿಂದೂಗಳೇ ಆಗಿರುತ್ತಾರೆ ಮತ್ತು ಉರುಸಿನ ದಿನ ಸಲ್ಲಿಸುವಂತಹ ಗಂಧ ಪುಷ್ಪಾದಿಗಳ ಸೇವೆಯೂ ಕೂಡ ಗೌಡ, ಕುಲಕರ್ಣಿ, ಚವ್ಹಾಣ ಮನೆತನದವರದ ಆಗಿರುವುದು ಇಲ್ಲಿನ ಒಂದು ವೈಶಿಷ್ಟ್ಯತೆ ಆಗಿದೆ. ಮುಂದುವರಿಯುತ್ತಾ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರಿನ ಚಾಂಗದೇವರ ಜಾತ್ರೆ, ಶಿರಹಟ್ಟಿಯ ಫಕೀರಸ್ವಾಮಿ ಜಾತ್ರೆ, ಗುಲ್ಬರ್ಗಾ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಿಣಿಯ ಮೋನಪ್ಪಯ್ಯನ ಜಾತ್ರೆ ಮತ್ತು ಬೆಳಗಾಂ ಜಿಲ್ಲೆಯ ಗೋಕಾಕ ತಾಲೂಕಿನ ಸಾವಳಗಿ ಜಾತ್ರೆ ಮುಂತಾದವು ಹಿಂದೂಗಳಿಗೆ ತಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವಂತಹ ಪುಣ್ಯಕ್ಷೇತ್ರಗಳಾಗಿರುವಂತೆ ಮುಸ್ಲಿಮರಿಗೂ ಆಗಿರುವುದು ಇವುಗಳ ಒಂದು ವಿಶೇಷತೆ ಆಗಿದೆ. ಇಲ್ಲಿ ಧಾರವಾಡ ಜಿಲ್ಲೆ ನವಲಗುಂದ ತಾಲೂಕಿನ ಯಮನೂರಿನ ಚಾಂಗದೇವರ ಜಾತ್ರೆ, ಹಾಗೆಯೇ ಶಿರಹಟ್ಟಿಯ ಫಕೀರಸ್ವಾಮಿ ಜಾತ್ರೆ,
ಗುಲ್ಬರ್ಗಾ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಣಿಯ ಮೋನಪ್ಪಯ್ಯನ ಜಾತ್ರೆ ಮತ್ತು ಬೆಳಗಾಂ ಜಿಲ್ಲೆಯ ಗೋಕಾಕ ತಾಲೂಕಿನ ಸಾವಳಗಿ ಜಾತ್ರೆ ಮುಂತಾದವು ಹಿಂದೂಗಳಿಗೆ ತಮ್ಮ ಬದುಕಿನ ಸಮಸ್ಯೆಗಳಿಗೆ ಅಂದರೆ ಅಲ್ಲಿ ಪೂಜೆ ಹರಕೆ ಮಾಡುವುದರ ಮೂಲಕ ತಮಗೆ ಬೇಕಾದಂತಹ ಸಮಸ್ಯೆಗಳ ಪರಿಹಾರವನ್ನು ಇಲ್ಲಿ ಪಡೆದುಕೊಳ್ಳುತ್ತಾರೆ. ಇಲ್ಲಿ ಅಂತಹ ಸಮಸ್ಯೆಗಳನ್ನು ತೀರಿಸುವಂತಹ ಪರಿಹಾರ ಒದಗಿಸುವಂತಹ ಪುಣ್ಯಕ್ಷೇತ್ರಗಳು ಆಗಿವೆ. ಇವು ಮುಸ್ಲಿಮರಿಗೂ ಆಗಿರುವುದು ಇವುಗಳ ವಿಶಿಷ್ಟತೆ. ಹೀಗೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ, ಜಾತಿಯ ಸಾಮರಸ್ಯವನ್ನು ಗಟ್ಟಿಗೊಳಿಸುವ, ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವ ಉರುಸುಗಳು ಆದರ್ಶ ಭಾರತದ ಏಳಿಗೆಗೆ ಅನಿವಾರ್ಯವಾದ ಮುಖ್ಯ ಸೂತ್ರಗಳಾಗಿವೆ ಎಂಬುದು ಚಿನ್ನಕ್ಕೆ ಕುಂದಣ ಕೂಡಿಸಿದಂತೆ ಆಗುತ್ತದೆ ಎಂಬುದಾಗಿ ಇಲ್ಲಿ ಲೇಖಕರು ಅಭಿಪ್ರಾಯ ಪಡುತ್ತಾರೆ. ಇದಾಗಿದೆ ಗದ್ಯಪಾಠದ ಸಾರಾಂಶ. ಪ್ರಶ್ನೆಗಳನ್ನು ಗಮನಿಸಿ. ಪ್ರಶ್ನೆ 1. ಉರುಸುಗಳಲ್ಲಿ ಯಾವ ಧಾರ್ಮಿಕ ಸಂಸ್ಕೃತಿಯ ಮಿಳಿತವಿದೆ? ಉರುಸುಗಳು ಯಾವುದರ ಹೆಗ್ಗುರುತು? ಅಜ್ಮೀರ ಮತ್ತು ದಿಲ್ಲಿಯ ದರ್ಗಾದ ವಿಶೇಷತೆಗಳು ಏನು? ಮಕಾನಪುರದ ಉರುಸಿನಲ್ಲಿ ಕೆಂಡ ತುಳಿಯುವ ಸಂಪ್ರದಾಯ ಹೇಗೆ ಆಚರಣೆಗೆ ಬಂದಿತ್ತು? 2-3 ವಾಕ್ಯದ ಪ್ರಶ್ನೆಗಳು ಎಂದಾಗ, ಮುಂಬೈ ಹಾಜಿ ಮಲಂಗ ದರ್ಗಾದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಯಾವ ರೀತಿ ಇದೆ? ಗುಲ್ಬರ್ಗಾದ ಖ್ವಾಜಾ ಬಂಧನವಾಜರ ದರ್ಗಾದ ವಿಶೇಷತೆಗಳು ಏನು? ಮೊಳಬಾಗಿಲು ಪ್ರಾಂತ್ಯದ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕಾರ್ಯಕ್ರಮಗಳು ಯಾವ್ಯಾವು? ಇಳಕಲ್ಲಿನ ನಾವು ನೋಡಿದ್ವಿ ಜನಪದ ಕುಣಿತ, ಹಾಗೆಯೇ ಹಿಂದೂಗಳು ಆಚರಿಸುವಂತಹ ಕೋಲಾಟ, ಹೀಗೆ ಜನಪದ ಕ್ರೀಡೆಗಳನ್ನು ಕೂಡ ಆಚರಣೆ ಮಾಡ್ತಾರೆ ಉರುಸಿನ ಸಂದರ್ಭದಲ್ಲಿ. ಇಳಕಲ್ಲಿನ ಮುತುರ್ಜಾ ಖಾದ್ರಿಯವರ ಉರುಸಿನಲ್ಲಿ ಹಿಂದೂ ಭಕ್ತರಿಗೆ ಏನೆಲ್ಲ ಗೌರವದ ಸ್ಥಾನಗಳು ಲಭಿಸಿವೆ? ಇಂತಹ ಪ್ರಶ್ನೆಗಳು ಇವೆ. ಇನ್ನು ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳನ್ನು ಕೂಡ ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ. ಇದಾಗಿದೆ 9ನೇ ತರಗತಿ ದ್ವಿತೀಯ ಭಾಷೆ 5ನೆಯ ಗದ್ಯಪಾಠ ಉರುಸುಗಳಲ್ಲಿ ಭಾವೈಕ್ಯತೆ. ರಚನೆ ಮಾಡಿರುವ ಲೇಖಕರು ದಸ್ತಗಿರ ಅಲಿಬಾಯಿ. ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.